ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದೀನಿ. ಸ್ಪೆಷಲ್ ಆದ ರೆಸಿಪಿ ಅದ ಇದು. ಇದನ್ನು ನೋಡಿದರೆ ಎಲ್ಲರಿಗೂ ತಿನ್ಬೇಕು ಅನಿಸ್ತದಲ್ವ. ಟೇಸ್ಟಿಯಾದ ಎಮ್ಮಿ ಆದ ರೆಸಿಪಿ. ಇದನ್ನು 5 ನಿಮಿಷದಲ್ಲೇ ಓವನ್ ಇಲ್ಲದೆ, ಮೈದಾ ಬಳಸದೆ, ಈಸ್ಟ್ ಬಳಸದೆ ಈಸಿಯಾಗಿ ಮಾಡುವ ರೆಸಿಪಿ ತೋರಿಸ್ತೀನಿ. ಬರ್ರಿ. ಮೊದಲಿಗೆ ಶ್ರೀದೇವಿ ರೆಸಿಪೀಸ್ VNYTಗೆ ಎಲ್ಲರಿಗೂ ಸ್ವಾಗತ. ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿರಿ. ನನ್ನ ವಿಡಿಯೋಗಳು ಸ್ಕಿಪ್ ಮಾಡಿದೆ ನೋಡಿರಿ, ಸಪೋರ್ಟ್ ಮಾಡಿರಿ. ನೀವು ಇದು ನನ್ನ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಬರ್ರಿ ಮಾಡೋ ವಿಧಾನ. ಇದು ಬ್ರೆಡ್ ತೊಗೊಂಡಿದ್ದೀನಿ 4. ಆಮೇಲೆ ಕ್ಯಾಪ್ಸಿಕಮ್ಮು ಗ್ರೀನು, ಯೆಲ್ಲೋ, ರೆಡ್ಡು, ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ. ಡೈಸ್ಡ್ ಚೀಸ್ ತೊಗೊಂಡಿದ್ದೀನಿ. ಸಣ್ಣ ಪೀಸ್ಗಳಾಗಿರುತ್ತಲ್ಲ ಆ ಚೀಸ್ ತೊಗೋಬೇಕು, ಅಂದರೆ ಚೆನ್ನಾಗಿ ಬರುತ್ತೆ ಇದು. ಇವಾಗ ಇದು ಸೆಜ್ವಾನ್ ಚಟ್ನಿ, ಪಿಜ್ಜಾ ಚಟ್ನಿ ಅಂತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ ತೊಗೊಂಡಿದ್ದೀನಿ ಸ್ವಲ್ಪ, ಅಚ್ಚ ಖಾರದ ಪುಡಿ. ಇವಾಗ ಮಸಾಲ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಸಾಲ ಪೌಡ್ರು, ಉಪ್ಪು, ಎಣ್ಣೆ. ಇವಾಗ ಮಾಡೋ ವಿಧಾನ. ಒಂದು ಬೌಲ್ ತೊಗೊಂಡು ಇವು ಕಟ್ ಮಾಡಿ ಇಟ್ಕೊಂಡಿರ್ಬೇಕು ಕ್ಯಾಪ್ಸಿಕಮ್ಗಳು ಸಣ್ಣದಾಗಿ, ರೆಡ್ದು, ಗ್ರೀನು, ಆಮೇಲೆ ಎಲ್ಲೋ ಕಟ್ ಮಾಡಿ, ಉಳ್ಳಾಗಡ್ಡಿನೂ ಕಟ್ ಮಾಡಿ ಆ ಬೌಲಿಗೆ ಒಂದೊಂದಾಗಿ ಎಲ್ಲನೂ ಹಾಕ್ಕೊಳ್ಳೋಣ. ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿರಿ. ಆಲ್ ಬಟನ್ ಪ್ರೆಸ್ ಮಾಡಿರಿ. ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಮೊದಲಿಗೆ ಬರ್ತಾವೆ. ಇವಾಗೆಲ್ಲ ಹಾಕಿಬಿಟ್ಟು ಒಂದು ಚಮಚ ತೊಗೊಂಡು ಇದನ್ನು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಎಲ್ಲ ಒಂದೇ ಕಲರ್ ಒಂದು ಕಡೆ ಬರ್ತಾವಲ್ಲ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಮಸಾಲ ಹಾಕ್ತಾಯಿದ್ದೀನಿ. ಆಮೇಲೆ ಇವಾಗ ಸ್ವಲ್ಪ ಇನ್ನೊಂಚೂರು ಉಪ್ಪು ಕಡಿಮೆ ಅನ್ನಿಸ್ತದಂತ ಉಪ್ಪು ಹಾಕಿ ಒಂಚೂರು ಸಕ್ಕರೆ ಪುಡಿ ಹಾಕಿದ್ದೀನಿ. ಇದು ಡೈಸ್ಡ್ ಚೀಸ್ ಹಾಕಿದ್ದೀನಿ. ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕಡೆ ಬ್ರೆಡ್ ತೊಗೊಳ್ಳೋಣ. ಒಂದೇನಾದರೂ ರೌಂಡ್ ಶೇಪಲ್ಲಿರೋದು ತೊಗೊಂಡ್ಬಿಟ್ಟು ಈ ಥರ ರೌಂಡ್ದಾಗಿ ಕಟ್ ಮಾಡಿ ಇಟ್ಕೊಳ್ರಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬ್ರೆಡ್ಗೆ ಸೆಜ್ವಾನ್ ಸಾಸ್ ಅಂತಾರ, ಪಿಜ್ಜಾ ಸಾಸ್ ಅಂತಾರಲ್ಲ, ಇದನ್ನು ಮನೆಯಲ್ಲೇ ಮಾಡೋದು ತೋರಿಸಿದ್ದೀನಿ ಮೊದಲಿನ ಪಿಜ್ಜಾ ವಿಡಿಯೋದಲ್ಲಿ ನೋಡಿರಿ. ಇಲ್ಲ ಇನ್ನೊಂದು ಟೈಮ್ ಹಾಕಂದರೆ ಅದನ್ನೇ ಬೇರೆ ಹಾಕ್ತೀನಿ. ಇವಾಗ ಸೆಜ್ವಾನ್ ಚಟ್ನಿ ಹಾಕಿಬಿಟ್ಟು ಚೀಸ್ ಹಾಕ್ತಾಯಿದ್ದೀನಿ. ಚೀಸ್ ಎಷ್ಟು ಹಾಕ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಅದು. ಇವಾಗ ಆ ಕ್ಯಾಪ್ಸಿಕಮ್ಗಳೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಇನ್ನೊಂದು ಸ್ವಲ್ಪ ಮೇಲ್ಗಡೆ ಚೀಸ್ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡ, ಇವಾಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆನೋ ತುಪ್ಪನೋ ಏನು ಬೇಕೋ ನಿಮ್ಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇದನ್ನು ಈ ಬ್ರೆಡ್ನ ಈ ಥರ ಇಟ್ಬಿಡೋಣ. ನೋಡಿರಿ, ಎರಡು ಇಟ್ಬಿಟ್ಟು ಇವಾಗ ಒಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಗ್ಯಾಸ್ ಸ್ಲೋವಲ್ಲಿ ಇರಬೇಕು, ಇಲ್ಲಾಂದರೆ ಸೀದೋಗಿಬಿಡುತ್ತೆ, ಅದು ಒತ್ತಿ ಬಿಡುತ್ತೆ. ನೋಡಿರಿ, ರೆಡಿ ಆಯಿತು. ಇವಾಗ ಮಿನಿ ಪಿಜ್ಜಾ ರೆಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. 5 ನಿಮಿಷದಲ್ಲೇ ಪಟ ಮಾಡಿ ಮುಗಿಸ್ಬೋದು. ಅರ್ಜೆಂಟಿಗೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಟೈಮ್ ಸ್ನ್ಯಾಕ್ಸಿಗೆ, ಈವ್ನಿಂಗಿಗೆ ಯಾವಾಗಾದರೂ ಮಾಡಿಕೊಡ್ರಿ. ನೋಡಿರಿ, ಮಿನಿ ಪಿಜ್ಜಾ ರೆಡಿ ಆಯಿತು. ನಿಮಗೇನಾದರೂ ರೆಸಿಪಿ ಇಷ್ಟ ಆದರೆ ಒಂದು ಕಮೆಂಟ್ ಹಾಕ್ರಿ. ಎಲ್ಲರಿಗೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ನೋಡೋಕ್ಕೆ ಹೇಳ್ರಿ. ತುಂಬ ಟೇಸ್ಟಿಯಾದ ರೆಸಿಪಿ ರೆಡಿ ಆಯಿತು. ಧನ್ಯವಾದಗಳು.